ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಂದಿನಿ HC25 ವ್ಲಾಗ್ಸ್. ನಾನಿವತ್ತು ಒಂದು ಮದುವೆ ಫಂಕ್ಷನ್ ಇತ್ತು ಅಂತ ಹೇಳಿ ಬಾಣಸಮುದ್ರದಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಗವಿಮಠ ಅನ್ನೋ ಚೌಲ್ಟ್ರಿ ಅಂತಲೇ ಹೇಳ್ಬೋದು. ಚೌಲ್ಟ್ರಿನೂ ಕೂಡ ಇದೆ. ಗವಿಮಠ ಅಂತ ಆ ಚೌಲ್ಟ್ರಿ ಹೆಸರು. ಆ ಗವಿಮಠದಲ್ಲೇ ಚೌಲ್ಟ್ರಿ ಮಾಡಿದ್ದಾರೆ. ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಜಾಗ ಅಂತ ಹೇಳಿ. ಮದುವೆ ಫಂಕ್ಷನ್ಗಳು, ಮಕ್ಕಳು ನಾಮಕರಣಗಳನ್ನ ಮಾಡ್ತಾರೆ. ನಾವು ಇಲ್ಲಿ ಮದುವೆಗೆ ಅಂತ ಹೇಳಿ ನಮ್ಗೆ ಗೊತ್ತಿರೋರ್ದು ಒಂದು ಮದುವೆ ಇತ್ತು. ಆ ಮದುವೆಗೆ ಅಂತ ಹೇಳಿ ಬಂದಿದ್ವಿ. ನೋಡಿ, ಇದು ಗುರುಮಠ. ಇವಾಗ ತೋರಿಸ್ತಾ ಇರುವಂತಹ ಜಾಗ ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಚೆನ್ನಾಗಿದೆ ಜಾಗ ಅಂತ ಹೇಳಿ. ತುಂಬ ವಿಶಾಲವಾಗಿದೆ. ಅದು ಒಳಗಡೆ ಕಾಣಿಸ್ತಿರೋದು ಗುರುಮಠ. ಇದು ಮೇಲ್ಗಡೆ ಚೌಲ್ಟ್ರಿ, ಇದ್ರ ಕೆಳಗಡೆ ಊಟದ ಹಾಲಿದೆ. ಇವಾಗ ಗವಿಮಠದೊಳಗಡೆ ಹೋಗೋಣ, ಒಂದು ಚಿಕ್ಕ ಕಿರುನೋಟ ನೋಡ್ಕೊಂಡು ಬರೋಣ ಅಂತೇಳಿ. ತುಂಬ ಮದುವೆ ಮಾಡೋಕ್ಕೆಲ್ಲ ತುಂಬ ಒಳ್ಳೆ ಜಾಗ ಅಂತ ಹೇಳ್ಬೋದು. ಚೌಲ್ಟ್ರಿನೂ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. 2,000 ಜನ ಮದುವೆಗೆ ಬಂದಿದ್ದಾರೆ. ಅವರು ಮದುವೆ ಮಾಡಿರೋರು 2,000 ಜನ ಇನ್ವೈಟ್ ಮಾಡಿದ್ದಾರೆ ಅಂದ್ರೂ ಅಷ್ಟು ಜನಕ್ಕೂ ಜಾಗ ಇರುವಂತಹ ಒಂದು ದೊಡ್ಡ ಚೌಲ್ಟ್ರಿ ಗವಿಮಠ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಗವಿಮಠದ ಜಾಗನ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸ್ವಲ್ಪನೂ ಕೂಡ ಗಲೀಜಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನಾವು ಗವಿಮಠದ ಒಳಗಡೆ ಹೋಗ್ತಾ ಇದ್ವಿ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಕಲ್ಲಲ್ಲಿ ಕೆತ್ತನೆ ಮಾಡಿರುವಂತಹ ಬಸವೇಶ್ವರರು ನೋಡ್ತಾ ಇರ್ಬೋದು ನೀವು. ಮತ್ತು ಹುಡುಗನ ಕರ್ಕೊಂಡು ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಂತ ಹೇಳಿ ಹುಡುಗನ ಕರ್ಕೊಂಡು ಹೊರಟಿದ್ದಾರೆ. ನಾನು ಮುಂದೆಯಿಂದ ಹೋಗ್ತಾಯಿದ್ರು. ನಾನು ಹಿಂದೆಯಿಂದ ದರ್ಶನ ಮಾಡಿ ಹೋಗೋಷ್ಟರಲ್ಲಿ ಲೇಟ್ ಆಯಿತು ಅಂದ್ಬಿಟ್ಟು ಹಿಂದೆಯಿಂದ ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಹಂಗೂ, ಏನು ಆಂಟಿ ಎಲ್ಲ ಮುಂದೆಯಿಂದ ವೀಡಿಯೋ ಮಾಡಿದ್ರೆ ನೀನು ಹಿಂದೆಯಿಂದ ಮಾಡ್ತಾಯಿದ್ದೆ ವೀಡಿಯೋನ ಅಂತ ನಗಾಡ್ತಾ ಇದ್ಲು. ಫ್ರೆಂಡ್ಸ್, ಏನಂತ ಅಂದರೆ ಈ ದೇವಸ್ಥಾನದ ವಿಶೇಷತೆ ನೋಡಿ. ಇಲ್ಲಿ ಕಾಣಿಸ್ತಿರುವಂತಹ ಗರ್ಭಗುಡಿಯಲ್ಲಿ ಈ ಬಸವೇಶ್ವರ ಮತ್ತು ಜೋಡಿ ಬಸವೇಶ್ವರ ಅಂತ ಹೇಳ್ತಾರೆ ಶಿವಲಿಂಗ ಸ್ವತಃ ಈ ಗವಿಮಠದ ಒಳಗಡೆ ಒಡೆದು ಮೂಡಿರುವಂತಹ ಬಸವೇಶ್ವರರು ಅಂತ ಹೇಳ್ಬೋದು. ನೋಡಿ ಕಾಣಿಸ್ತಿರ್ಬೋದು, ಇಲ್ಲಿ ಎಡಗಡೆ ಶಿವಲಿಂಗ ಇದೆ ಮತ್ತು ಬಲಗಡೆ 2 ಜೋಡಿ ಬಸವೇಶ್ವರ ಇದೆ ಆಯಿತಾ. ಒಡೆದು ಮೂಡಿರುವಂಥ ಜೋಡಿ ಬಸವೇಶ್ವರ ಅಂತ ಹೇಳ್ತಾರೆ. ಮತ್ತು ಈ ಬಸವೇಶ್ವರನ್ನ ನೋಡ್ಕೊಳ್ತಿದ್ದಂತಹ ಗುರುಗಳಾದವರು ಜೀವಂತವಾಗಿ ಐಕ್ಯ ಆಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಈ ಬಸವೇಶ್ವರನ ಪೂಜೆ ಮಾಡುವಂತಹ ಗುರುಗಳು ಐಕ್ಯ ಆಗಿರುವಂತಹ ಜಾಗದ ಮೇಲ್ಭಾಗದಲ್ಲಿ 101 ಶಿವಲಿಂಗ ತನಗೆ ತಾನಾಗೇ ಉದ್ಭವ ಆಗಿದೆ. ಆ ಗುರುಗಳು ಐಕ್ಯ ಆಗಿದಾರಲ್ಲ, ಆ ಜಾಗದ ಮೇಲ್ಗಡೆ 101 ಶಿವಲಿಂಗ ಒಡೆದು ಮೂಡಿದೆ ಅಂತ ಹೇಳ್ತಾರೆ. ಆ ಕ್ಲಿಪ್ನ ನಿಮಗೆ ತೋರಿಸ್ಲಿಲ್ಲ ಅಷ್ಟೇ, ತೊಗೊಳಕ್ಕಾಗಲಿಲ್ಲ, ತುಂಬ ರಶ್ ಇದ್ದದ್ರಿಂದ. ಬಸವೇಶ್ವರರ ದರ್ಶನ ಮಾಡಿದ್ವಿ, ಪೂಜೆ ಎಲ್ಲ ಅಚ್ಚುಕಟ್ಟಾಗಾಯಿತು, ಪ್ರಸಾದ. ಮತ್ತು ಈ ಜಾಗದಲ್ಲಿ ದೇವಸ್ಥಾನ ಗವಿಮಠ ಅಷ್ಟೇ ಇರೋದು ಇಲ್ಲಿ. ಮತ್ತು ಇನ್ನು ಅಕ್ಕಪಕ್ಕ ಊರುಗಳು ಯಾವುದೂ ಇಲ್ಲ. 1.5-2 ಕಿಲೋಮೀಟ್ರ್ ದೂರದಲ್ಲಿ ಊರಿಂದ ಒಳಗಡೆ ಇರುವಂತಹ ಒಂದ್ಸಲ ಈ ಗವಿಮಠ ಹೇಗಿದೆ ಅಂತ ಅಂದ್ಬಿಟ್ಟು ಒಂದು ಕಿರುನೋಟ ನೋಡ್ತಾ ಇದ್ವಿ. ಹಾಗೇನೆ ಒಂದು ವಿಡಿಯೋ ಮಾಡಿಕೊಂಡೆ ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ. ಯಾರೂ ಇರಲಿಲ್ಲ, ಎಲ್ಲ ಚೌಲ್ಟ್ರಿ ಹತ್ರ ಹೋಗಿದ್ರು. ಮದುವೆಗೆ ದಾರೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಯಾರೂ ಇರಲಿಲ್ಲ ಇಲ್ಲಿ. ಜಾಸ್ತಿ ಹೆಚ್ಚಿಗೆ ಏನಿರಲಿಲ್ಲ, ಒಂದು 10-20 ಜನ ಇದ್ವಿ ಅಷ್ಟೇ. ಫೈನಲಿ ಮದುವೆ ಎಲ್ಲ ಚೆನ್ನಾಗಿ ಶಾಸ್ತ್ರೋಕ್ತವಾಗೆಲ್ಲ ಮುಗೀತು. ಮತ್ತು ನಾವು ಹಾಲು ಬಿಡೋ ಶಾಸ್ತ್ರ ಇರುತ್ತಲ್ಲ, ಹುಡುಗ ಹುಡುಗಿಗೆ ಹಾಲು ಬಿಟ್ಟು ಶಾಸ್ತ್ರ ಎಲ್ಲ ಮುಗಿಸಿ ಕೆಳಗಡೆ ಬಂದ್ವಿ. ಊಟ ಮಾಡಿಬಿಟ್ಟು ಹೊರಡೋಣ, ಮತ್ತೊಂದು ಕಡೆ ಫಂಕ್ಷನ್ ಇತ್ತು ಅಂತ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಗಿಸ್ತಾ ಇರಿ, ಆರಾಮಾಗಿ ಚೆನ್ನಾಗಿರಿ.